ಪ್ರತಿ ತಿಂಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಓಕೆನಾ 10 kg ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿದರು. ಆದರೆ ಇದೇ ತಿಂಗಳಿಂದ 10 kg ಅಕ್ಕಿ ಅಲ್ಲ, ಬರೀ 4 kg ಅಕ್ಕಿ ಮಾತ್ರನೇ ಸೇರಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ 4 kg ಅಕ್ಕಿ ಮಾತ್ರನೇ ಬಂದಿದೆ. ಆದರೆ ರಾಜ್ಯ ಸರ್ಕಾರ ಕಡೆಯಿಂದ ತಿಳಿಸಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಈಗಾಗಲೇ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಅಧೀನಕ್ಕೆ ಬರೋಕ್ಕೆ ಮುಂಚೆನೇ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹ 10 kg ಅಕ್ಕಿಯನ್ನು ನೀಡಲಾಗುತ್ತೆ ಅಂತ ಹೇಳಿ. ಆದರೆ ಈ ತಿಂಗಳು ಓಕೆನಾ ಮೇ ತಿಂಗಳಲ್ಲಿ ಬರೀ 4 kg ಮಾತ್ರ ಬಂದಿದೆ. ಇದಕ್ಕೆ ಕಾರಣ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಅಕ್ಕಿಯ ಕೊರತೆಯಾಗಿದೆ. ಇಲ್ಲಿ ಅಕ್ಕಿಯ ಕೊರತೆ ಆಗಿರ್ತಕ್ಕಂತಹ ಕಾರಣದಿಂದಾಗಿ ಈ ತಿಂಗಳು ಅಂತಂದರೆ ಮೇ ತಿಂಗಳಲ್ಲಿ ಬರೀ 4 kg ಅಕ್ಕಿಯನ್ನು ಮಾತ್ರನೇ ನೀಡಿರ್ತಕ್ಕಂಥದ್ದು. ಉಳಿದ 6 kg ಅಕ್ಕಿಯ ಬದಲಿಗೆ ಇಲ್ಲಿ ರಾಗಿಯನ್ನು ವಿತರಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ. ಓಕೆನಾ. ಸೊ ಹೀಗಾಗಿ ಈ ತಿಂಗಳು ಮಾತ್ರ ಅಲ್ಲ, ಮುಂದಿನ ತಿಂಗಳು ಅಂತಂದರೆ ಇದು ಮೇ ತಿಂಗಳು, ಜೂನ್ ತಿಂಗಳಲ್ಲೂ ಸಹ, ಇನ್ನು ಮುಂದಿನ ತಿಂಗಳಲ್ಲೂ ಸಹ ನಿಮಗೆ ಸೇಮ್ ಇದೇ ತೀರೆ 10 kg ಅಕ್ಕಿಯ ಬದಲಿಗೆ ಬರೀ 4 kg ಅಕ್ಕಿಯನ್ನು ನೀಡಲಾಗುತ್ತೆ. ಮುಂದಿನ ತಿಂಗಳು ಸೇಮ್ 6 kg ರಾಗಿಯನ್ನೇ ನೀಡಲಾಗುತ್ತೆ. ಈ ತಿಂಗಳು ಯಾವ ರೀತಿ ಕೊಟ್ಟಿದ್ರೋ ಮುಂದಿನ ತಿಂಗಳು ಅದೇ ಸಹ ನಿಮಗೆ ರಿಪೀಟ್ ಆಗ್ತಕ್ಕಂಥದ್ದು. ಓಕೆನಾ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಲೇ ಹೇಳಿರೋ ರೀತಿ ಅಕ್ಕಿಯ ಕೊರತೆಯಿಂದಾಗಿ ಈ ರೀತಿ 4 kg ಅಕ್ಕಿಯನ್ನು ನೀಡಲಾಗಿದೆ ಅಂತ ಹೇಳಿದೀಗ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲ ಕಡೆ ಇದೇ ಥರ ಕರ್ನಾಟಕದಾದ್ಯಂತ ಬರೀ 4 kg ಅಕ್ಕಿಯನ್ನು ಮಾತ್ರನೇ ವಿತರಣೆ ಮಾಡಲಾಗಿದೆ. ಓಕೆನಾ. ಸೊ ಕೆಲವ್ರದ್ದು ಸ್ಟೇಟ್ ಆ್ಯಂಡ್ ಕೆಲವ್ರದ್ದು ಸೆಂಟ್ರಲ್ ಇರುತ್ತೆ, ಅದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಅದಂತೂ ನಿಮ್ಗೆ ಗೊತ್ತಿರೋದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.